ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹೇಮಾ, ವಾಟ್ ಅ ಸರ್ಪ್ರೈಸ್! ಎಷ್ಟೋ ದಿವಸ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ಯಾ. ಯು ಆರ್ ಟು ಬಿಸಿ ರೈಟ್? ಹಾಗೇನು ಇಲ್ಲ ಕಣೆ, ಆದ್ರೆ ಈಗಂತೂ ನಾನು ತುಂಬಾ ಸಂತೋಷವಾಗಿದ್ದೀನಿ. ಹಾಗಾದ್ರೆ ನಿನ್ ಗಂಡನ್ ಕಿರಿಕಿರಿ ತಪ್ಪೋಯ್ತಾ? ನಾನೇ ತಪ್ಪಿಸ್ಕೊಂಡೆ. ಮತ್ ನೀನ್ ಹೇಳ್ತಾ ಇದೆಯಲ್ಲ, ನನ್ನ ಹಬಿಗಿಂತ ನಿನ್ ಗಂಡ ಸಿಕ್ಕಾಪಟ್ಟೆ ಕಿರಿಕಿರಿ ಕೊಡ್ತಾನೆ, ಟಾರ್ಚರ್ ಕೊಡ್ತಾನೆ, ಹಾಗೆ ಹೀಗೆ ಅಂತ. ಇವಾಗ ಕಿದ್ದಕ್ಕಿದ್ದಕ್ಕೆ ಅದೇ ಹೇಗೆ ಚೇಂಜಸ್ ಆಯ್ತು? ನಾನು ನೋಡೋ ಅಷ್ಟು ನೋಡ್ದೆ. ನಮ್ ಮನೆಗೆ ಯಾರೋ ದೊಡ್ಡ ಮನುಷ್ಯರು ಬಂದಿದ್ರು, ಅವ್ರು ಹೇಳಿದ ಸಲಹೆ ಪ್ರಕಾರ ಫಾಲೋ ಮಾಡ್ದೆ. ನೋಡು, ನನ್ ಗಂಡ ಬಾಲ ಮುದ್ಕೊಂಡು ಮೂಲೆನಲ್ಲಿ ಬಿಟ್ಟಿದ್ದಾರೆ. Oh my God, I just can't believe this. ನೋಡು, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಅವ್ರು ಏನ್ ಸಲಹೆ ಕೊಟ್ರು ಅಂತ ನೀ ನನ್ಗೆ ಹೇಳು, ನಾನು ಅದನ್ನ ನನ್ನ ಹಬಿ ಮೇಲೆ ಅಪ್ಲೈ ಮಾಡ್ತೀನಿ. ತುಂಬಾ ಸಿಂಪಲ್ ಕಣೆ. ನನ್ಗೆ ಒಬ್ರು ಅಜ್ಜಿ ಹೇಳಿದ್ರು, ಗಂಡಸರು ತುಂಬಾ ಕಿರಿಕಿರಿ ಮಾಡಿದ್ರೆ, ತುಂಬಾ ಗಲಾಟೆ ಮಾಡಿದ್ರೆ ಅವ್ರು ಕಿವಿ ಹಿಡ್ಕೊಂಡು ಜೋರಾಗಿ ಹಿಂಡ್ಬೇಕು ಅಂತ. ಅವ್ರ ಕಿವಿ ಅರ್ಧ ರೌಂಡಷ್ಟು ತಿರುಗಿಸಿದ್ರೆ ನಾವ್ ಹೇಳ್ದಂಗೆ ಕೇಳ್ಕೊಂಡು ಮೂಲೆನಲ್ಲಿ ಬಿದ್ದಿರ್ತಾರೆ. ಅಲ್ಲ ಕಣೆ, ನಾವ್ ಅವ್ರ ಕಿವಿನ ಅರ್ಧ ರೌಂಡಷ್ಟು ತಿರುಗಿಸಿದ್ರೆ ಅವ್ರು ನೋವಾಗಿ ಅವ್ರು ಕಿರ್ಚ್ಕೊಳಲ್ಲ. ಕಿರ್ಚ್ಕೊಳ್ಳಿ ಬಿಡೆ, ಅದನ್ನ ಹೋಗಿ ಯಾರತ್ರ ಹೇಳಕ್ಕಾಗತ್ತಾ? ಯಾಕೆ ಹೇಳಕ್ಕಾಗಲ್ಲ? ಎಲ್ಲೇ ಇದ್ಯಾ, ನನ್ ಹೆಂಡತಿ ಕಿವಿ ಹಿಂಡಿದ್ಲು ಅಂತ ಯಾರತ್ತಾದ್ರೂ ಹೇಳಿದ್ರೆ ಅವಮಾನ ಆಗೋದು ಅವ್ರಿಗೆ ಅಲ್ವಾ? ಕಲರ್ ವಾಟ್ ಕಲರ್. ಅದು ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ಕಳೆದ ಬಾರಿ ನೋಡಿದ್ಕಿಂತ ಈ ಬಾರಿ ಒಂದು 5 ಗ್ರಾಮ್ ತೂಕ ಕಮ್ಮಿ ಆಗ್ಬಿಟ್ಟಿದ್ರಿ ಅಲ್ವಾ ರಮ್ಮ? ನಾನ್ ರಮ ಅಲ್ಲ, ಹೇಮಾ. ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನಿಮ್ ಹೆಸರನ್ನ ನಿಮ್ ಬಾಯಿಂದೇ ಬರ್ಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗ್ ಮಾಡದ್ನ? ಏನೇ ಜಾಜಿ, ನಿನ್ ಗಂಡ ತುಂಬಾ ನಾಟಿ ಆಗೋಗ್ಬಿಟ್ಟಿದ್ದಾರೆ. ಯಾವಾಗ್ಲೂ ಹಾಗೆ, ಹೆಂಡತಿ ಕಣ್ಮುಂದೆ ಇದ್ರು ಪರಸ್ತ್ರೀ ಮೇಲೆ ವ್ಯಾಮೋಹ ಜಾಸ್ತಿ. ಸರಿ ಬಿಡು, ಅಜ್ಜಿ ಹೇಳಿದ್ ನೆನ್ಪಿದೆ ತಾನೆ? ನಾನ್ ಹೊರಡ್ತೀನಿ, ನನ್ ಗಂಡ ಮನೇಲಿ ಕಾಯ್ತಾ ಇದಾರೆ. ನಾ ಹೋಗಿ ಇನ್ನೊಂದ್ಸಲ ಚಾರ್ಜ್ ಮಾಡ್ಬೇಕು. ಏನ್ರಿ ಅದು ಗಂಡನಿಗೆ ಚಾರ್ಜ್? ಹಬಿ, ನಿಮ್ ವಿಷಯ ನಮ್ ಮಾತು, ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ನಾನೀಗ ಮೀಟಿಂಗ್ ಹೋಗ್ಬೇಕು. ಹೋಗ್ಬಿಟ್ಟು ಬನ್ರಿ. ಬರೀ ಕೈಲಿ ಹೋಗಕ್ಕಾಗತ್ತಾ ಹಬಿ? ಬರೀ ಕೈಲಿ ಯಾಕೆ ಹೋಗ್ತೀರಾ? ಕಿತ್ತೋಗಿರೋ ವ್ಯಾನಿಟಿ ಬ್ಯಾಗ್ ಇದೆಯಲ್ಲ, ಅದನ್ನ ತಗಲಾಕೊಂಡು ಹೋಗಿ ಅಲ್ಲಿ ಮೈಕ್ ಕೊಡ್ತಾರೆ, ಭಾಷಣ ಬೇಕಿರಿ. ಬರೀ ವ್ಯಾನಿಟಿ ಬ್ಯಾಗ್ ತಗೊಂಡ್ ಹೋದ್ರೆ ಏನ್ ಬಂತು ಭಾಗ್ಯ? ಮನಿ ಬೇಡವಾ? ಗಿವ್ ಮಿ 3000. ನೆನ್ನೆ ತಾನೇ 3000 ರೂಪಾಯಿ ಕೊಟ್ಟನಲ್ಲ ರೀ. ಹಬಿ, ಅದು ಬ್ಯೂಟಿ ಪಾರ್ಲರ್ ಖರ್ಚಿಗಾಯ್ತು. ಈಗ ಕೇಳ್ತಾ ಇರೋದು ಪರ್ಸನಲ್ ಖರ್ಚಿಗೆ. ಹೋಗ್ರೆ ನಾನು ಪ್ರತಿನಿತ್ಯ 3,000 ರೂಪಾಯಿ ಎತ್ತೆತ್ ಕೊಡೋದಕ್ಕೆ ನಾನು ಕುಬೇರ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಮೈಕ್ ಸಿಕ್ಕರೆ ಸಾಕು, ನಮ್ ದೇಶ ಫಾರಿನ್ ಆಗ್ಬಿಡ್ಬೇಕು. ನಾವೆಲ್ಲರೂ ಅಮೆರಿಕದವ್ರ ತರ ಇರ್ಬೇಕು ಅಂತ ಭಾಷಣ ಬಿಗಿತಾ ಇರ್ತೀರಾ. ಆ ಅಮೆರಿಕದವ್ರು ನೋಡಿ ಕಲೀರಿ. ಏನ್ ಕಲಿಬೇಕು? ಅಲ್ಲಿ ಗಂಡನೂ ದುಡಿತಾ ಇರ್ತಾನೆ, ಹೆಂಡತಿನೂ ದುಡಿತಾ ಇರ್ತಾಳೆ. ಇಬ್ರು ಒಂದೇ ಮನೆಯಲ್ಲಿ ಇರ್ತಾರೆ. ಆದ್ರೆ ಇವ್ರಿಗೆ ಅವ್ರು ಸಿಕ್ಕಲ್ಲ, ಅವ್ರಿಗೆ ಇವ್ರು ಸಿಕ್ಕಲ್ಲ. ಅವ್ರವ್ರ ಪಾಡಿ ಅವ್ರವ್ರು ಇದ್ದು ಬಿಡ್ತಾರೆ. ಯಾರಿಗಾನ ಒಬ್ರಿಗೆ ಅತಿ ಹೆಚ್ಚು ದುಡ್ಡು ಬಂದ್ಬಿಡ್ತಂದ್ರೆ ಇಷ್ಟೊಂದು ನನಗೆ ಬೇಡಪ್ಪ ಅಂತ ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ. ಆ ತರ ನೀವು ಯಾವತ್ತಾದ್ರೂ ನನ್ನ ಕೈಗೆ ತಂದು ದುಡ್ಡು ಕಾಸು ಕೊಟ್ಟಿದ್ರೆ ಅಂದ್ರೆ ಈ ದುಡ್ಡು ಕಾಸು ಬಿಟ್ಟಾಕ್ರೆ ಯಾವತ್ತಾರು ನೀವು ನನಗೆ ಒಂದೇ ಒಂದ್ರೆ ಮುತ್ತು ಕೊಟ್ಟಿದ್ರೇನ್ರಿ? ಹಬಿ, ಡೋಂಟ್ ಟಾಕ್ ರಬಿಶ್. ಎಲ್ಗೆ ಹೋದ್ರು ನೀವು ಕಡೆಗೆ ಅಲ್ಲಿಗೆ ಬರ್ತೀರಲ್ಲ, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊತೀನಿ. ನೀವು ಯಾವಾಗಾರ ವಿಚಾರಿಸ್ಕೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ. ಏನು ಯಜಮಾನ್ರೆ, ನಿಮ್ ಎಂಟ್ರಮ್ಮ ನಿಮ್ನ ಹೇಗ್ ಕಂಟ್ರೋಲ್ ತಗೋಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದಾರೆ. ಏನದು ಪ್ಲಾನು? ಏನೋ ಗೊತ್ತಿಲ್ಲ ಯಜಮಾನ್ರೆ, ಗುಸು ಗುಸು ಅಂತ ನಿಮ್ ಕಿವಿ ಬಗ್ಗೆನೆ ಮಾತಾಡ್ತಾ ಇದ್ರು. ಏನಂತ ಕಿವಿ? ನಿಮ್ ಕಿವಿಗ್ ಒಂದ್ ತೂ ತೊಡ್ದು ಓಲೆ ಹಾಕ್ತಾರಂತೆ. ಹುಷಾರಾಗಿರಿ, ಕಿವಿಗ್ ತೂ ತೊಡ್ದು ಓಲೆ ಜುಮ್ಕಿ ಹಾಕಿ ಸೀರೆ ಉಡಿಸ್ತಾ ಅಂದ್ರೆ ನಿಮ್ಮ ಮಾತೃಶ್ರೀ ಪಾಂಡುರಂಗ ಅನ್ನೋದಕ್ಕೂ ನೀವ್ ಸೀರೆ ಉಟ್ಕೊಂಡಿರೋದಕ್ಕೂ ಸರಿ ಹೋಗ್ಬಿಡುತ್ತೆ. ಕಪ್ಪಗಿಲ್ಲಿಂದ ಒಳಗಡೆ ಹೋಗ್ತೀಯ? ಹೋಗು. ಹಬಿ, 3 ಹೊತ್ತು ಆ ಚಂಪನ್ ಜೊತೆ ಚಕ್ಕಂದ ಆಡ್ತಾ ಇರ್ತೀರಲ್ಲ, ನಿಮ್ಗೆ ಕ್ಷೇಮ ಆಗಲ್ವಾ? ನಿಮ್ ಜೊತೆ ಚಕ್ಕಂತ ಆಡ್ತೀನಿ, ನೀವು ಬರ್ತೀರಾ? ಹಬಿ, ಡೋಂಟ್ ಟಾಕ್ ರಬಿಶ್. ನಿನ್ನೆಯಿಂದ ಕೇಳ್ತಾ ಇದ್ದೀನಿ, ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ಮನಿ ಕೊಡಿ ಅಂತ. ಕೊಟ್ರಾ? ನಿನ್ನೆ ಹೇಳಿದ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ, ಕೊಡಕ್ ಆಗಲ್ಲ. ಈಗ ನೀವ್ ಕೊಡದಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನು, ಕಿವಿಗೆ ಓಲೆ ಹಾಕ್ಬಿಟ್ಟು ಮೈ ತುಂಬಾ ಸೀರೆ ಉಡಿಸ್ತೀರಾ? ಯಾವ್ದಮ್ಮ ಅದು ನಾಯಿ ಮನೆ ಒಳಗೆ ಸೇರ್ಕೊಂಡು ಕುಯ್ಯೋ ಉಳ್ಳೋ ಅಂತ ಅಳ್ತಾ ಇದೆ. ಕೂಗ್ತಾ ಇರೋದು ನಾಯಿ ಮರಿ ಅಲ್ಲ, ನಿಮ್ ಮಗ. ಯಾಕಮ್ಮ ನನ್ನ ಮಗನ್ ಕಿವಿ ಹಿಂಡ್ತಾ ಇದೀಯಾ? ಇವ್ರು ನನಗ್ ಮನಿ ಕೊಡೋವರ್ಗು ನಾನು ಹೀಗೆ ಕಿವಿ ಹಿಂಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಹಬಿ. ಗುಡ್ ಮಾರ್ನಿಂಗ್ ಅಣ್ಣಯ್ಯ. ನಿನಗೇನೆ ಬಂತು ದೊಡ್ಡ ರೋಗ? ನನ್ನ ಮಗನ್ ಕಿವಿ ಹಿಂಡ್ತಾ ಇದೆಯಲ್ಲಿ 500 ರೂಪಾಯಿ ನನಗೆ ಕೊಡೋವರೆಗೂ ಇವ್ನ ಕಿವಿನ ಹೀಗೆ ಹಿಂಡ್ತಾನೆ ಇರ್ತೀನಿ. ಮಗನೇ, ನಿನ್ ಹತ್ರ ದುಡ್ಡು ಇಸ್ಕೊಳ್ಳೋ ಅಷ್ಟನ್ನ ಚೆನ್ನಾಗ್ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಲ್ಲ ಕಣೋ. ಮದಕರಿ ಹೆಂಗಿದ್ಯಾ?
ಕಿವಿ ಅನ್ಕೊಂಡಿದ್ಯೋ ಲೇಡಿಯೋ ನಾಪು ಅನ್ಕೊಂಡಿದ್ಯೋ ತಿರುಗಿಸ್ತಾ ಇದೆಯಲ್ಲೋ. ಈ ತರ ಟ್ಯೂನ್ ಮಾಡಿದ್ರೆ ನಮ್ಮ ಮಸಾಲ ದೋಸೆಗೆ ದುಡ್ಡು ಕೊಡೋದು ಇವನು. 200ಏನಪ್ಪ 500 ಇದೆ ತಗೊಂಡೋಗರಾಜ. ಇವನು ಮಗನೇ ರಂಗಮ್ಮ ಏನು ಯಜಮಾನ್ರೆ? ಇಷ್ಟದ ನಿಂಗೆ ಎಷ್ಟು ಬೇಕಷ್ಟು ಎತ್ಕೊಂಡೋಗ್ಬಿಡು, ಕಿವಿ ಮಾತ್ರ ಮುಟ್ಬಿಡ. ಏನು ಯಜಮಾನ್ರೆ, ನಾನ್ ಬಂದಿರೋದು ನಿಮ್ ಹತ್ರ ದುಡ್ಡು ಕಿತ್ಕೊಳಕ್ಕಲ್ಲ, ಹಿಂಡಿ ಕೆಂಪಗಾಗಿರೋ ನಿಮ್ ಕಿವಿಗೆ ಬೆಣ್ಣೆ ಹಚ್ಚಿ ತಂಪು ಮಾಡಕ್ಕೆ. ಅಯ್ಯೋ ನನ್ನ ಕಂದ, ನೀನ್ ಕಿವಿಗೆ ಬ್ಯಾಂಡೇಜ್ ಹಾಕೊಂಡು ಕೂತಿರೋದ್ ನೋಡಿದ್ರೆ ನನ್ನ ಕರಳು ಅನ್ನುತ್ತೆ. ಹೋಗಿ ಹೋಗಿ ಇಂಥ ಸೊಸೆನ್ ತಂದಲ್ಲ ನಿಮ್ಮ ಅಪ್ಪ. ಅವಳೇನಾದ್ರೂ ಈಗ ಇಲ್ಲಿ ಇದ್ದಿದ್ಲೆ ಅವಳ ಕಿವಿನ ಕೆಟ್ಟು ಕಾಗೆಗೆ ಹಾಕ್ಬಿಡ್ತಿದ್ದೆ. ಸುಧಾರಿಸ್ಕೋ ಕಂದ, ಸುಧಾರಿಸ್ಕೋ. ಎಲ್ಲ ನನ್ನ ಕಲ್ಮ. ಹೇಗ್ ನಡೀತಿದೆ ಟ್ರೀಟ್ಮೆಂಟ್? ಸೂಪರ್ ಆಗಿ ನಡೀತಿದೆ. ನೀನ್ ಹೇಳಿದ್ದು ಈಗ ನನ್ಗೆ ಏನೇ ಬೇಕಾದ್ರೂ 1 ಸೆಕೆಂಡ್ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ಗಂಡನ್ ಕಿವಿ ಹಿಂಡಿದ್ರೆ ATM ಕಾರ್ಡೇ ಬೇಡ ಕಡೆ. ಹೌದಾ? ಕಿವಿ ಹಿಡೋದ್ರಲ್ಲಿ 2-3 ತರ ವೆರೈಟಿ ಇದೆ. ಕಿವಿನ ಕೊನೆನಲ್ಲಿ ಹಿಡ್ಕೋಬಾರ್ದು, ಅದ್ರ ಬುಡಕ್ ಕೈ ಹಾಕಿ ಜೋರಾಗಿ ತಿರುಗಿಸ್ಬೇಕು. ಆಗ ಲೊಟ್ಟಕ್ಕಂತ ಮೂಳೆಯಿಂದ ಶಬ್ದ ಬರುತ್ತೆ. ಆಗ ನೋಡು, ಆ ನೋವು 3 ದಿನ ಇರುತ್ತೆ. ಹೌದು, ನೀನ್ ಅದನ್ನ ಟ್ರೈ ಮಾಡ್ಲಿಲ್ವಾ? ನೀನ್ ಮೊದ್ಲೇ ಯಾಕೆ ಹೇಳಿಲ್ಲ? ಶೋ, ಮರ್ತ ಹೋಗ್ಬಿಡ್ತು ಕಣೆ. ಹೋಗ್ಲಿ ಬಿಡು, ಈಗ ನಿನ್ ಗಂಡನ್ ಕರಿ, ಕಿವಿ ಹೇಗಿಂತೆ ಅಂತ ನೋಡ್ತೀನಿ. 1 ನಿಮಿಷ. ಹಾಬಿ ಕಮ್ ಹಿಯರ್. ಹಾಬಿ ಕಮ್ ಹಿಯರ್. ಹಾಬಿ ನಿಮ್ನ ನೋಡೋದಕ್ಕೆ ಅಂತ ಹೇಮ ಬಂದಿದ್ದಾಳೆ. ಕಮ್ ಹಿಯರ್. ಕೇಳಿಸ್ತಾ ಇಲ್ವಾ? ಮಾಡ್ತೀನಿ. ಪದ್ದು ಕಮ್ ಹಿಯರ್. ಜಾಜಿ ಅವ್ರೆ, ನೀವು ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ನೀವ್ ಹೇಳೋ ಮನೆ ಹಾಕಿ ಕೆಲಸ ಮಾಡಕ್ ನಾನ್ ರೆಡಿ. ಲೇ ಪದ್ದು, ಅಲ್ಲಿ ನೋಡು, ಹಬಿ ಅಲ್ಲಿ ಕೂತಿದ್ದಾರೆ. ನೀನ್ ಅಲ್ಲಿ ಹೋಗಿ ನೈಸ್ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಾ. ಪಾಂಡ್ರಂಗ, ಬನ್ನಿ. ಏನಿವತ್ತು ಮನೇಲೇ ಇದ್ದೀರಾ? ಆಲೂಗಡ್ಡೆ ಹುಳಿ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಲ್ಲ, ಏನು ಕಿವಿಗ್ ಬ್ಯಾಂಡೇಜ್ ಹಾಕೊಂಡಿದ್ದೀರಾ ಅಂತ ಕೇಳ್ದೆ. ಆಕ್ಚುಲಿ ಚೆನ್ನೈ ಹೊಡಿಬೇಕಿತ್ತು. ಪದೇ ಅವ್ರಿಗೆ ಪ್ರೈಸ್ ಕೊಟ್ರೆ ಜನಕ್ಕೆಲ್ಲ ಅನುಮಾನ ಬರುತ್ತಲ್ಲ, ಹಂಗಾಗಿ ಕೋಲ್ಕತ್ತಾ ಕೊಟ್ಬಿಟ್ರು. ಹೋಗ್ಲಿ, ಬ್ಯಾಂಡೇಜ್ ಯಾವಾಗ ಹಾಕಿದ್ದು? ಯಜಮಾನ್ರು ಸರಿ ಇಲ್ವಾ? ಯೋಚನೆ ಮಾಡ್ತೀರಾ? ಇಲ್ಲ, ನನ್ ಜೊತೆಗೆ ಬಂದಿತ್ತು ಬಿಡಿ. ಅಯ್ಯೋ ಪಾಂಡುರಂಗ ಅವ್ರೆ, ನಾನ್ ಕೇಳ್ತಾ ಇರೋದು ನಿಮ್ 2 ಕಿವಿಗಳ ಬಗ್ಗೆ. ಹೌದಾ? ಹನುಮೂನಿ ಕರಿತಾವ್ರ? ನೀವೇ ಪುಣ್ಯ ಮಾಡಿದ್ರ ಬಿಡಿ. ನಾನು ನಮ್ಮ ಮನೆಯವ್ರನ್ನ ಕರಿತೇನೆ ಇದ್ದೀನಿ, ಅವ್ರು ಬರೋದಕ್ಕೆ ತಯಾರಿಲ್ಲ. ಬೇರೆ ಯಾರು ಬಂದ್ರು ನನ್ನ ಅಭ್ಯಂತರ ಏನಿಲ್ಲ, ಕರ್ಕೊಂಡು ಹೋಗ್ತಾ ಇರೋದೆ. ಅವಳು ಏನ್ ಕೇಳ್ತಿದ್ರೆ ನೀವೇನ್ ಹೇಳ್ತಾ ಇದ್ದೀರಾ? ಬೆಳೆದ್ರೆ ಆಯ್ತಲ್ಲ. ಪದ್ದು, catch it. ಅಮ್ಮ! ಅಯ್ಯೋ ಜಾಜಿ, ಏನೇ ಇದು? ನೀನು ಕಿವಿ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ಟಿದ್ಯಾ ಅನ್ಸುತ್ತೆ. ಅದಕ್ಕೆ 2 ಕಿವಿಗಳು ರಂಗ್ ಬಂದ್ಬಿಟ್ಟಿದೆ. ಮತ್ತೆ ಕಿವಿನ ಹೇಗ್ ಹಿಂಡೋದು? ಕಿವಿ ಬುಡಕ್ಕೆ ಕೈ ಹಾಕಿ ಅದನ್ನ ಬಲಕ್ ತಿರುಗಿಸಿದ್ರೆ ಕಿವಿ ರಂಗ್ ಬರೋದಿಲ್ಲ, ಬರೀ ನೋವಾಗತ್ತಷ್ಟೇ. ನೀನು ಸರಿಯಾಗಿ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಎಲ್ಲಿ ತಿರುಗಿಸು, ನಾ ಹೇಳ್ಕೊಡ್ತೀನಿ. ಈಗ ನನ್ನ ಮಗನ್ ಯಾಕೆ ಹೀಗೆ ಗೋಳಾಡಿಸ್ತಾ ಇದ್ದೀರಾ? ಹಬಿ, ಈಗ ಸುಧಾರಿಸ್ಕೊಳ್ಳಿ, ಆಮೇಲೆ ಬಂದು ಮತ್ತೆ ಚಾರ್ಜ್ ಮಾಡ್ತೀನಿ. ಕಂದ, ತುಂಬಾ ನೋವಾಗ್ತಾ ಇದೆಯಪ್ಪ. ಸುಧಾರಿಸ್ಕಪ್ಪ, ಸುಧಾರಿಸ್ಕೊ. ಇವ್ರು ಹಿಂಗೆ ಬಿಟ್ರೆ ನಾನು ಕಿವಿಗೊಂದು ಗದಿ ಕಾಣಿಸ್ಬಿಡ್ತಾರೆ. ಆದಷ್ಟು ಬೇಗ ಇವ್ರಿಗೆ ಬುದ್ಧಿ ಕಲಿಸ್ತೀನಿ. ಪಾಂಡ್ರಂಗ ಅವ್ರೆ, ನಮ್ದೊಂದು 6 ಎಕರೆ ಜಮೀನಿದೆ. ಎಲ್ಲಿ ಬರುತ್ತೆ ಹೇಳಿ? ಭೂಮಿ ಮೇಲೆ ಬರುತ್ತೆ. ಅದು ಇಷ್ಟು ದಿನ ಕೆಂಗೇನಲ್ಲಿತ್ತು, ಈಗ ಹೆಬ್ಬಾಳ್ ಕಡೆ ಹೋಗ್ಬಿಟ್ಟಿದೆ. ಮೊನ್ನೆ ಹಸ್ಬೇಕಾಯ್ತಲ್ಲ, ಆವಾಗ ಆ ಭೂಮಿ ಅಲ್ಲಿಂದ ಹೆಬ್ಬಾಳ್ ಕಡೆ ಜರ್ಕೊಂಡು ಹೋಗ್ಬಿಡ್ತು. ನೋಡ್ರೇನ್ರಿ, ನಿಮ್ಗೆ ಎಂತ ಒಳ್ಳೆ ಜಮೀನು ಕೊಡಿಸ್ತಾ ಇದೀನಿ. ಮಿಸ್ಟರ್ ಪಾಂಡುರಂಗ, ಭೂಮಿ ಮಾರ್ತಿರೋದು ಅವರು, ಕೊಂಡ್ಕೊತಿರೋ ನಾನು, ಮಧ್ಯೆ ನೀವಾಗ ಕಡ್ಡಿ ಆಡಿಸ್ತೀರಾ? ಅಲ್ಲ, ನೀವು ಏಕಾಏಕಿ ಈ ತರ ಎಲ್ಲ ಮಾತಾಡ್ಬಿಟ್ರೆ ಹೆಂಗೆ? ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಕ್ಕೆ ಮಾಡ್ತಾ ಇರ್ತೀವಿ ಹೇಳಿ? ನೋಡಿ, ಮಾರೋರು ಅವ್ರು ಇರ್ಬೋದು, ಕೊಂಡ್ಕೊಳ್ಳೋರು ತಾವಿರ್ಬೋದು, ಆದ್ರೆ 2 ಕಡೆಯಿಂದಲೂ ಇಂತಿಷ್ಟು ಅಂತ ನಮಗೆ ಕಮಿಷನ್ ಮಾತ್ರ ಬಂದು ಬಿಡ್ಬೇಕಷ್ಟೇ. ನೋಡಿ, ನೀವು ತುಂಬಾ ಮೋಸ ಮಾಡ್ತಾ ಇದ್ದೀರಾ. ನೀವು ಬೇಕಿದ್ರೆ ಕಮಿಷನ್ ಇವ್ರ ಹತ್ರ ತಗೊಳ್ಳಿ. ನನ್ನ ಹತ್ರ ಕಮಿಷನ್ ಅಂದ್ರೆ ಮಿಷನ್ ಗನ್ನಲ್ಲಿ ಹೊಡೆದ್ಬಿಡ್ತೀನಿ. ಇನ್ಫ್ಯಾಕ್ಟ್ ನಿಮಗ್ ಗೊತ್ತಾ, ಈಗ ಇವರು ನಾನು ತುಂಬಾ ಕ್ಲೋಸ್ ಫ್ರೆಂಡ್. ಹಲೋ. ಅಲ್ಲ ಸರ್, ಅಲ್ಲ, ಸರಿ ಕೇಳಿಸ್ಕೊಳ್ಳಿಪ್ಪ ನೀವು.
ಅಲ್ಲ ನೀವು ಫ್ರೆಂಡ್ಸ್ ಆಗಿರ್ಬೋದು. ಈ ಫ್ರೆಂಡ್ಸ್ ಆಗಿದ್ದಿಲ್ಲ ಹೇಳಿ ಎಲ್ಲಿ ಅಲ್ಲ ಎಲ್ಲಿ ನನ್ನ ಆಫೀಸಲ್ಲಿ ಕಂಡ್ರೆ ನಾನು ಒಂದಿಷ್ಟು ಕರೆಂಟು ಫ್ಯಾನು ಎಲ್ಲ ಖರ್ಚು ಮಾಡಿದ್ದೀನಿ. ನನಗೆ ಇಂತಿಷ್ಟು ಅಂತ ನೀವಿಬ್ರು ಕೊಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ನಾನೇ ಮುಂದೆ ನಿಂತಿದ್ದು ನಿಮ್ಮಿಬ್ರು ಫ್ರೆಂಡ್ಶಿಪ್ನ ಕೋಟ್ ಮಾಡ್ಬಿಡ್ತೀನಿ. ಒಳ್ಳೆ ಪಾರ್ಟಿಗಳು ಬಂದಿದ್ದಾರೆ. ಅವರಿಂದ ಬರೋ ಕಮಿಷನ್ ಹಬಿಯಿಂದ ನಾನು ಹೇಗಾದ್ರೂ ಮಾಡಿ ಹೊಡಿಬೇಕು. ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಇವ್ರ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ವಿಲ್ ಯು? ಅರ್ಥ ಆಯ್ತು. ಯಾರು ನಿಮ್ಮ ಸೆಕ್ರೆಟರಿನ? ಅಲ್ಲ ಕಂಡ್ರೆ ನಮ್ಮ ಮೆಂಡ್ರು. ಅಲ್ಲಿ ತಾಳಿನೇ ಕಾಣಿಸ್ತಾ ಇಲ್ವಲ್ಲ, ಅದು ಜೀರ್ಣ ಡಬ್ಬದಲ್ಲಿ ಮುಚ್ಚಿಟ್ಬಿಟ್ಟವ್ರೆ. ಕಾಲುಂಗ್ರಾನು ಕಾಣಿಸ್ತಿಲ್ವಲ್ಲ, ಅದನ್ನು ಅದೇ ಡಬ್ಬದಲ್ಲಿ ಇಟ್ಟವ್ರೆ. ಯಾವ್ಯಾವ ಡಬ್ಬದಲ್ಲಿ ಏನೇನ್ ಇಟ್ಟಿದಾರೋ ಅದು ವಿಚಾರಿಸ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ನೀವಿಬ್ರು ನಿಧಾನವಾಗಿ ವಿಚಾರಿಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಎಕ್ಸ್ಕ್ಯೂಸ್ ಮೀ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಅವರಿಂದ ಬರೋ ಕಮಿಷನ್ ನೀವು ನನಗೆ ಕೊಡ್ಬೇಕು. ಪಕ್ಷ ನಾನು ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಅಂದ್ರೆನಾ? ಬಿಡ್ರಿ ಕೊಡ್ತೀರಾ ಇಲ್ವಾ? ಯಾವ್ದೇ ಕಾರಣಕ್ಕೂ ಕೊಡಕ್ ಆಗಲ್ಲ ಕಣ್ರಿ. ನಿಮ್ಗೆ ಬುದ್ಧಿ ಬರಲ್ಲ. ನೀವ್ ಅಷ್ಟು ಚಿಕ್ಕ ಬೆಂಡಿತಾರ ಹೇಳ್ರಿ, ನಾನ್ ಮಾತ್ರ ಕೊಡಲ್ಲ. ಇವಾಗ ಸುಧಾರಿಸ್ಕೊಳ್ಳಿ, ಆಮೇಲೆ ಬಂದು ಮತ್ತೆ ಚಾರ್ಜ್ ಮಾಡ್ತೀನಿ. ಅಭಿ, ಆ ಚಂಪನ್ ಜೊತೆ ಸಲ್ಗೆ ನಿಮ್ದು ಜಾಸ್ತಿ ಆಗೋಯ್ತು. ಶಿವನೇ, ನಾನೇನ್ರಿ ಮಾಡ್ದೆ? ನೀವೇ ನನ್ನ ಕಿವಿ ಹಿಡಿತೀರಾ, ಅದು ಕೆಂಪಗಾಗತ್ತೆ. ಅವಳು ಅದನ್ನ ತಂಪು ಮಾಡ್ಬೇಕು ಅಂತ ಬೆಣ್ಣೆ ಹಚ್ತಾಳೆ. ಅದೇನಿದೆ ತಪ್ಪು? ಅಭಿ, ನೀವು ಅವಳ ಕೈಯಲ್ಲಿ ಬೆಣ್ಣೆ ಹಚ್ಚಿಸ್ಕೋಬೇಕು ಅಂತಲೇ ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಾ ಇದ್ರ. ಇನ್ನೊಂದ್ಸಲ ಅವಳ ಕೈಯಲ್ಲಿ ಬೆಣ್ಣೆ ಹಚ್ಚಿಸ್ಕೊಂಡ್ರೆ ಏನ್ರಿ ಮಾಡ್ಬಿಡ್ತೀರಾ? ಏನ್ ಮಾಡ್ತೀರಾ? ಕಿವಿ ಇರೋದು ಹಿಂಡೋದಕ್ಕಲ್ಲ. ಅದನ್ನೆಲ್ಲ ಕೇಳಕ್ ನೀವ್ ಯಾರಿ? ನಿಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೋಡ್ಕೊಂಡು ಹೋಗ್ತಾ ಇರಿ. ಈ ಒಂದು ರೌಂಡಾಗೆ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಲ್ಲ, ಮತ್ತೆ ಮಾನವ ಹಕ್ಕು ಆಯೋಗದಿಂದ ಬಂದಿದ್ದೇವೆ. ವಾಟ್ ಆರ್ ಯು ಟಾಕಿಂಗ್? ಪ್ರತಿಯೊಂದು ಅಂಗನು ದೇವರು ಒಂದೊಂದು ಕಾರಣ ಸೃಷ್ಟಿ ಮಾಡಿರ್ತಾನೆ. ಕಿವಿ ಇರೋದು ಕೇಳಿಸ್ಕೊಳ್ಳೋದಿಕ್ಕೆ, ಹಿಂಡೋದಿಕ್ಕಲ್ಲ. ಯಾವ ಹೆಂಡತಿ ತನ್ನ ಗಂಡನ ಕಿವಿ ಹಿಂಡ್ತಾಳೋ ಅವಳು ಹೆಂಡತಿನೇ ಅಲ್ಲ. ಹಿಂದೊಮ್ಮೆ ರಾಮಾಯಣದಲ್ಲಿ ಲಕ್ಷ್ಮಣ ಶೂರ್ಪಣಕ್ಕಿ ಕಿವಿ ಮತ್ತು ಮೂಗ್ನ ಕಟ್ ಮಾಡಿದಾಗ ದೊಡ್ಡ ರಾಮಾಯಣನೇ ನಡೆದೋಯ್ತು. ಎಷ್ಟೋ ತಲೆಗಳೇ ಉಗುಳೋದ್ವು. ಅದಕ್ಕೆ ಯಾವ್ದಾದ್ರು ಮಾನವರಿಗೆ ತೊಂದರೆ ಆದ್ರೆ ಅದನ್ನ ತಡೆಯಕ್ಕೆ ಅಂತಾನೆ ನಾವು ಬಂದಿರೋದು. ವೆರಿ ಸಾರಿ ಸರ್, ತಮಾಷೆಗೆ ಇವತ್ತು ನಾನು ಇವ್ರ ಕಿವಿ ಹಿಂಡಿದ್ದು, ಇನ್ಯಾವತ್ತೂ ಕಿವಿ ಹಿಂಡೇ ಇಲ್ಲ. ಸುಮ್ಮನಿರ್ರಿ, ನೀವು ನಿಮ್ ಗಂಡನ್ ಕಿವಿನ ಯಾವ ರೀತಿ ಹೇಗ್ ಹಿಂಡಿದೀರಾ ಅಂತ ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀರಾ. ಪಾಂಡ್ರಂದ್ರ ಪ್ರಾಣ ಹೋಗ ಕಿವಿ ಹಿಂಡಿದ್ದೀರಾ. ಹೀಗೆ ಕಿವಿ ಹಿಂಡೋದ್ ಮುಂದುವರೆದ್ರೆ ಪಾಂಡ್ರಂಗನ್ ಕಿವಿ ಕಿತ್ ಕೈಗೆ ಬರುತ್ತೆ. ನೀವೆಷ್ಟು ದೌರ್ಜನ್ಯ ಮಾಡಿದಿರ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ನೋಡಿ ನೀವು ಪಾಂಡುರಂಗನಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದೀರಾ ಅಂದ್ರೆ ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಾಗಲೇ ವೈಕುಂಠ ಸಮಾರಾಧನೆ ಊಟ ಆಗೋಗಿರೋದು. ನೋಡಿ, ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ. ಇದನ್ನ ಎತ್ಕೊಂಡೋಗಿ ಟಿವಿ ಚಾನಲ್ ಕೊಟ್ರೆ 14 ವರ್ಷ ಜೈಲ್ ಶಿಕ್ಷೆ ಗ್ಯಾರಂಟಿ. ಆಮೇಲೆ ನೀವು ಆಚೆ ಬರೋ ಅಷ್ಟೊತ್ತಿಗೆ ಹಣ್ಣು ಮುದುಕಿ ಆಗಿರ್ತೀರಾ. ಮುಖದ ಮೇಲೆ ಡ್ರಿಂಕಲ್ ಬಿಟ್ರೆ ಯಾವ ಅಂಕಲ್ ಕೂಡ ನಿಮ್ಮನ್ನ ಮೂಸ್ ನೋಡಲ್ಲ. ಇದೇ ಹೇಳ್ಬೇಕು ಅಂದ್ರೆ ನೀವು ಒಳಗಿರಕ್ಕೆ ಲಾಯಕ್. ನೋಡೋಣ, ಇನ್ ಯಾವತ್ತು ನಾನು ನನ್ನ ಹಬಿ ಕಿವಿ ಹಿಂಡಲ್ಲ. ಇನ್ ಮುಂದೆ ಕಿವಿ ಹಿಂಡಲ್ಲ ನಿಜ, ಆದ್ರೆ ಇಷ್ಟ ದಿವಸ ಕಿವಿ ಹಿಂಡಿದ್ರಲ್ಲ ಅದಕ್ಕೆ ಏನ್ ಶಿಕ್ಷೆ? ನೋಡಿ, ನಾವು ಏನೇ ಶಿಕ್ಷೆ ಕೊಟ್ರು ಅದನ್ನ ನೀವು ಅನುಭವಿಸ್ಬೇಕು. ಓಕೆ, ನಾನು ಯಾವ ಶಿಕ್ಷೆ ಬೇಕಾದ್ರೂ ಅನುಭವಿಸ್ತೀನಿ. ಮಿಸ್ಟರ್ ಪಾಂಡ್ರಂಗ, ಇವತ್ತಿಂದ ನೀವು ನಿಮ್ ಹೆಂಡತಿಗೆ ಯಾವ ರೀತಿ ಶಿಕ್ಷೆ ಬೇಕಾದ್ರೂ ಕೊಡಬಹುದು. ಪಾಂಡುರಂಗ ಅವ್ರೆ, ನಿಮ್ಮ ಹೆಂಡತಿ ನಿಮ್ಗೆ ಏನ್ ಶಿಕ್ಷೆ ಕೊಟ್ರೋ ಅದರಲ್ಲಿ 50% ಕೊಟ್ರೆ ಸಾಕು. ನೀವು ನಿಮ್ ಗಂಡನ್ನ ಸರಿಯಾಗಿ ನೋಡ್ಕೋತಿಲ್ಲ ಅನ್ನೋ ಮಾಹಿತಿ ನಮಗ್ ಬಂದಿದೆ. ಹೌದೌದು. ನೋಡಿಮ್ಮ, ಇನ್ನು ಮುಂದೆ ನೀವು ನಿಮ್ ಗಂಡನ್ ತರ ನೋಡ್ಕೊಳ್ಳಿ. ಇನ್ನು ಮುಂದೆ ನೀವು ಅವ್ರ ಕೈಯಿಂದ ನಿಮ್ಮ ಕಿವಿನ ಹಿಂಡಿಸ್ಕೊಳ್ಳಿ. ಆಗಾಗ ಪಾದ ಪೂಜೆನೂ ಮಾಡ್ತಾ ಇರಿ. ನಾವು ಇದನ್ನೆಲ್ಲ ನೋಡ್ತಾ ಇರ್ತೀವಿ. ನಮ್ಮ ಮನಸ್ಸು ಪರಿವರ್ತನೆ ಆದ್ರೆ ನಾವು ಯಾವ ದಾಖಲೆಗಳನ್ನು ಟಿವಿ ಚಾನಲ್ ಅವ್ರು ಕೊಡೋದಿಲ್ಲಮ್ಮ. ಅಲ್ಲಿವರೆಗೂ ನಾವು ವಾಚ್ ಮಾಡ್ಕೊಂಡಿದ್ದೇ ಮನೇಲಿ ಇರ್ತೀವಿ. ಹೇಳಿ ಜಡ್ಜಿ ಅವರೇ. ಟೇಕ್ ದಿಸ್ ಮನಿ. ಚೆನ್ನಾಗಿ ನೋಡ್ಕೊ. ಯಾರಿದು ಪೈಲ್ವಾನ್ ಪಾಪಣ್ಣ? ನಾನು ಕುಸ್ತಿ ಮಾಡೋನಲ್ಲ ಸಾರ್, ಮಸಾಲ ದೋಸೆ ತಿನ್ನೋ ಪದ್ದು. ನಾವು ಸ್ವಲ್ಪ ದಿವಸ ಇದೇ ಮನೇಲಿ ಇರ್ತೀವಿ. ನೀನು ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಈಗ ಹಸುವಾಗ್ತಿದೆ, ಏನ್ ತರ್ತೀಯ? ಹೊಸದಾಗಿ ಒಂದು ಹೋಟ್ಲ್ ಓಪನ್ ಆಗಿದೆ ಸಾರ್, ಜೊತೆಲಿ ಬಂದ್ರೆ ಒಳ್ಳೆ ಮಸಾಲ ದೋಸೆ ಕೊಡಿಸ್ತೀನಿ. ನಾವು ನಿಮ್ ಜೊತೆ ಹೋಟ್ಲ್ಗೆಲ್ಲ ಬರಲ್ಲ. ಯಾಕೆ? ನಾವ್ ಅಲ್ಲಿ ಬರೋದು EMI ಕಿವಿ ಹಿಂಡೋದು ಬೇಕಾಯ್ತಲ್ಲ. ಅದಕ್ಕೆ ಪಾರ್ಸಲ್ ತಗೊಂಡು ಇಲ್ಲಿಗೆ ಬಾ.